ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿಮ್ಮ ಕೆ ವೆಂಕಟೇಶ್ವರು ಮಾಡುವ ಅನಂತ ನಮಸ್ಕಾರಗಳು. ಮಿಥುನ ರಾಶಿಯ ಜುಲೈ ತಿಂಗಳ ಭವಿಷ್ಯ ಯಾವ ರೀತಿ ಇರುತ್ತೆ ಅಂದರೆ 1/7/26 ಮತ್ತು 31/7/26ವರೆಗೆ ಮಿಥುನ ರಾಶಿಯವರದ ಫಲ ಯಾವ ರೀತಿ ಇರುತ್ತಪ್ಪ ಅಂದರೆ ಈ ತಿಂಗಳದು ನಿಮಗೆ ಜುಲೈ ಈ ತಿಂಗಳು ಹೆಚ್ಚಿನ ಅನುಕೂಲವಾಗಿರುವುದಿಲ್ಲ ನಿಮಗೆ. ಮತ್ತು ಮನೆ ಮತ್ತು ಹೊರಗಿನ ವಾತಾವರಣದಲ್ಲಿ ವಿರೋಧಗಳು ಹೆಚ್ಚಾಗಬಹುದು. ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು. ಆರ್ಥಿಕ ಸ್ಥಿತಿ ಸಾಧಾರಣವಾಗಿರುತ್ತದೆ. ಹೊಸ ಸಾಲ ಪಡೆಯುವ ಪರಿಸ್ಥಿತಿ ಎದುರಾಗಬಹುದು. ಮತ್ತು ಬಂಧು ಮಿತ್ರರೊಂದಿಗೆ ಕಾರಣವಿಲ್ಲದೆ ಕಲಹಗಳು ಉಂಟಾಗಬಹುದು. ಕೈಗೊಂಡ ಕಾರ್ಯಗಳು ನಿಧಾನಗತಿಯಲ್ಲಿ ಸಾಗುತ್ತವೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಸೂಚನೆಗಳಿವೆ. ವ್ಯಾಪಾರದಲ್ಲಿ ಆತುರದ ನಿರ್ಧಾರಗಳಿಂದ ನಷ್ಟ ಸಂಭವಿಸಬಹುದು. ಹಣಕಾಸಿನ ವಿಷಯದಲ್ಲಿ ಇತರರಿಗೆ ಮಾತು ಕೊಡುವುದು ಸೂಕ್ತವಲ್ಲ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ತಿಂಗಳ ಕೊನೆಯಲ್ಲಿ ದೂರದ ಬಂಧುಗಳ ಶುಭ ಕಾರ್ಯಗಳಲ್ಲಿ ಭಾಗವಹಿಸಿ ಗೌರವ ಮರ್ಯಾದೆ ಪಡೆಯುತ್ತೀರಿ. ವಿಷ್ಣು ಸಹಸ್ರನಾಮ ಸ್ತೋತ್ರ ಪಾರಾಯಣ ಮಾಡಿದರೆ ನಿಮಗೆಲ್ಲ ಶುಭ ಫಲ ಎಲ್ಲ ಒಳ್ಳೆಯದಾಗುತ್ತೆ. ಮಿಥುನ ರಾಶಿಯವರು ದಯವಿಟ್ಟು ವಿಷ್ಣು ಸಹಸ್ರವನ್ನು ಪಾರಾಯಣ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿನ ಆರಾಧನೆ ಮಾಡಿ. ನಿಮ್ಮ ಕುಟುಂಬ ಎಲ್ಲ ಚೆನ್ನಾಗಿರಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ವರ ಮಾಡುವ ಅನಂತ ನಮಸ್ಕಾರಗಳು.